ಹಾಗೆಯೇ ಈ ಧೂಳು ಮುಕ್ತ ಒಂದು ಧೂಳಿನ ಒಂದು ವಾತಾವರಣದಲ್ಲಿ ಕೆಲಸ ಮಾಡೋದ್ರಿಂದ ಈ ರೋಗ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತೇಳಿ ನನಗೆ ಗೊತ್ತಿರೋದು. ಹಾಗೆಯೇ ಯಾರಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ, ಇದು ಏನು ಅನುವಂಶೀಯ ಕಾಯಿಲೆ ಇಲ್ಲ. ಹಾಗೆಯೇ ಯಾರಿಗೆ ರೋಗ ಲಕ್ಷಣಗಳು ಬಾಧಿತರಾಗಿರ್ತಾರೆ ಅವ್ರು ಕೆಮ್ಮೋದ್ರ ಮೂಲಕ, ಆಮೇಲೆ ಸೀಳೋದ್ರ ಮೂಲಕ ಯಾರು ಜೊತೆಗಿರ್ತಾರೆ ಅಂಥವ್ರಿಗೆ ಈ ರೋಗ ಸ್ವಲ್ಪ ಪಸರಿಸೋ ಸಾಧ್ಯತೆ ಹೆಚ್ಚು ಅಂತೇಳಿ